ಗಾಂಧಿ ಭಾರತ ಅಂಥೇಳಿ ನಾವೇನು ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಕಾಂಗ್ರೆಸ್ ಅಧಿವೇಶನ ಆದಂಥ ಸಂದರ್ಭದಲ್ಲಿ ಅಧ್ಯಕ್ಷಗಿರಿಯನ್ನು ವಹಿಸ್ಕೊಂಡಿದ್ದರು. ಅನೇಕ ಪ್ರಾಮುಖ್ಯವಾದ ನಿರ್ಣಯಗಳು ಕೂಡ ಆ ಅಧಿವೇಶನದಲ್ಲಿ ಆಗಿತ್ತು. ಅದರ 100 ವರ್ಷದ ನೆನಪಿಗಾಗಿ ನಾವು ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಗಾಂಧಿ ಭಾರತ ಅಂತೇಳಿ ಅದಕ್ಕೆ ಹೆಸರನ್ನು ಕೊಟ್ಟು ಮತ್ತು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತೇಳಿ ಒಂದು ರ್ಯಾಲಿಯನ್ನು ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ದು. ಆ ಸಂದರ್ಭದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವತ್ತು ರಾತ್ರಿ ನಿಧನ ಆದಮೇಲೆ ವರ್ಕಿಂಗ್ ಕಮಿಟಿ ಸಭೆ ಆಗಿತ್ತು. ಅಷ್ಟರಲ್ಲಿ ಮಾರನೇ ದಿವಸ ರ್ಯಾಲಿ ಇತ್ತು. ಆ ರ್ಯಾಲಿಯನ್ನು ಪೋಸ್ಟ್ಪೋನ್ ಮಾಡಿ ಈಗ ಮತ್ತೆ ಅದನ್ನು ಮಾಡಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡಿದರು. ಅದನ್ನು ನಾಳೆ 21ನೇ ತಾರೀಕು ಆಯೋಜನೆ ಮಾಡಿದ್ದಾರೆ. ಬೃಹತ್ ರ್ಯಾಲಿ ಇದು. ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗವಹಿಸ್ತಾ ಇದ್ದಾರೆ. ಇಡೀ ವರ್ಕಿಂಗ್ ಕಮಿಟಿ ಭಾಗವಹಿಸುತ್ತೆ. ಹಾಗಾಗಿ ನಾವೆಲ್ಲ ಇವತ್ತು ನಾಳೆ ಎಲ್ಲ ನಾವು ಅಲ್ಲಿಗೆ ತಲುಪ್ತೇವೆ. ಬಹಳ ಪ್ರಾಮುಖ್ಯವಾದ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜಕೀಯ ಇತಿಹಾಸದಲ್ಲಿ ಇದು ಒಂದು ಮೈಲಿಗಲ್ಲು. ನಮಗೆ 100 ವರ್ಷ ಕಳೆದಿರ್ತಕ್ಕಂಥದ್ದು ಇದು ಒಂದು ಅತಿ ದೊಡ್ಡ ಮೈಲಿಗಲ್ಲು. ಯಾವುದೇ ಪ್ರಪಂಚದ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಂಥ ಬೆಳವಣಿಗೆಗಳು ಭಾಳ ವಿರಳ. 100 ವರ್ಷ ಇರ್ತಕ್ಕಂಥ ಪಕ್ಷಗಳು ಭಾಳ ಕಡಿಮೆ. ಯಾವುದೇ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಳ ಕಡಿಮೆ, ಒಂದೆರಡು ಇರ್ಬೋದು ಅಷ್ಟೇ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಏನಿದೆ, ಆ ಇತಿಹಾಸವನ್ನು ಮತ್ತು ನೆನಪಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಬಹಳ ಚೆನ್ನಾಗಿದೆ. ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ. ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನು ಆಗಕ್ಕೆ ಬಿಡೋದಿಲ್ಲ. ಆದರೆ ಇದು ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಲ್ಯಾಪ್ಸಸ್ಗಳೇನಿರುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಈಗ ನೋಡಿ, ಅವರು ಬೀದರ್ನಲ್ಲಿ ಆ ಬ್ಯಾಂಕಿಗೆ ಹಣ ATMಗೆ ಹಾಕುವಾಗ ಅದು ಅವರು ಆರ್ಮ್ಡ್ ಗಾರ್ಡು ಇರ್ತಾರೆ ಪ್ರತಿ ದಿವಸ. ಅವತ್ತು ಆರ್ಮ್ಡ್ ಗಾರ್ಡ್ ಇಲ್ಲ. ಇವರು ಎಚ್ಚರಿಕೆ ವಹಿಸ್ಕೋಬೇಕಾಗಿತ್ತು. ಅದು ಆ ರೀತಿ ಆಗಿದೆ. ಬ್ಯಾಂಕ್ ದರೋಡೆ ಆಗಿದೆ ಅಂತ ಹೇಳಿದರೆ ಬ್ಯಾಂಕ್ ದರೋಡೆ ಆಗುವಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡೇ ಇರಲಿಕ್ಕಿಲ್ಲ. ಈ ರೀತಿ ಎಲ್ಲ ಲ್ಯಾಪ್ಸಸ್ಗಳಿರುತ್ತೆ. ಅದನ್ನೇ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಇನ್ನೊಂದು ಮಾತು ಹೇಳ್ತೀರಾ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ಈ ರೀತಿ ಆಗ್ತಾ ಇರೋ ಘಟನೆಗಳಾಗ್ತಾನೆ ಇರುತ್ತೆ. ನಾನು ಅಂಕಿಅಂಶ ಕೊಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಎಲ್ಲೆಲ್ಲಿ ಇಂತಹ ಘಟನೆಗಳಾಯಿತು ಅದೆಲ್ಲ ಅಂಕಿಅಂಶಗಳನ್ನು ಸಂದರ್ಭ ಬಂದಾಗ ಕೊಡ್ತೀನಿ. ಪಾಪ ಬರ್ತಿದ್ದಾರೆ BJPಯವರು. ಅವರ ಆಡಳಿತದಲ್ಲಿ ಆದಂಥ ಘಟನೆಗಳನ್ನು ಮರೆತು ಬಿಟ್ಟಿದ್ದಾರೆ ಅವರು. ಎಷ್ಟು ಮರ್ಡರ್ಗಳಾಗಿತ್ತು, ಎಷ್ಟು ರೇಪ್ಗಳಾಗಿತ್ತು, ಇದೆಲ್ಲವನ್ನು ಕೂಡ ನಾನು ಸಂದರ್ಭ ಬಂದಾಗ ಅಂಕಿಅಂಶಗಳನ್ನು ಕೊಡ್ತೇನೆ, ಸಾರ್ವಜನಿಕರಿಗೆ ಗೊತ್ತಾಗಲಿ. ಸರ್, ಈಗ ಬೇನಾಮಿ ಹೆಸರಲ್ಲಿ 600 ಸೈಟ್ ಹಂಚಿಕೆ ಆಗಿದೆ ಅಂತ ಇಡಿ ಅವರೆಲ್ಲನೂ ದಾಖಲೆಗಳನ್ನು ಮುಟ್ಟುಗೋಲು ಹಾಕೊಂಡಿದ್ದಾರೆ. CM ರಾಜೀನಾಮೆಗೂ ಕೂಡ ಒತ್ತಾಯ ಮಾಡ್ತಿದ್ದಾರೆ ಸರ್. ಯಾರು ಒತ್ತಾಯ ಮಾಡ್ತಿರೋದು? BJPಯವರು ಮೊದಲಿಂದನೂ ಒತ್ತಾಯ ಮಾಡ್ತಾರೆ. ಇದೇನು ಹೊಸದೇನಲ್ಲ. ಅವ್ರಿಗೆ ಬೇಕಾಗಿರೋದೇ ಅದು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅನ್ನೋದು ತಗೊಳ್ಳಿ. ED ಅವರು ಈಗ ಮಾಡಿದಾರಲ್ಲ, ಯಾರ ಮೇಲೆ ಕಾನೂನು ತಗೊಳ್ತಾರೆ? ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆಯಾ? 300 ಕೋಟಿ ಇದರಲ್ಲಿ 62 ಸೈಟ್ಗಳು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ. ED ಅವರು ಅವ್ರನ್ನ ಕಾನ್ಫಿಸ್ಕೇಟ್ ಮಾಡಿದಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಇದೆಯಾ? ಸುಮ್ಮನೆ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ದಾಖಲಾತಿಗಳ ಇಟ್ಕೊಂಡು ಮಾತಾಡಬೇಕು. ಬಟ್ ಸ್ಪಷ್ಟವಾಗಿ ಹೇಳ್ತಾರೆ ಸರ್ ಅವರು. ಇಡಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಸಿದ್ದರಾಮಯ್ಯನವರು ಪ್ರಭಾವ ಬೀರಿನೇ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ. ಇಡಿ ಆ ರೀತಿ ಎಲ್ಲೂ ಹೇಳಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಿಮ್ಮಿಂದಾನೆ ಮಾಧ್ಯಮದಿಂದ ತಿಳ್ಕೊಂಡಿರೋದು. ಇಡಿ ಅವರು ಸಿದ್ದರಾಮಯ್ಯನವರು ನೇರವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇಡಿ ಅವರು ಹೇಳಿದ. ಯಾವ ಥರ ಇದ್ದರೆ ಹೇಳಿ ಸರ್. ಕಾಂಗ್ರೆಸ್ ಅಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ ಪ್ರತಿ ಸರಿ ಹೇಳ್ತೀರಿ ಸರ್, ಆದರೆ ನೀವು ಸತ್ಯವಾದಂಥ ವಿಚಾರವನ್ನು ಹೇಳಿದರೆ ಬಾಯಿ ಮುಚ್ಕೊಂಡಿರಿ ಅಂತ AICC. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ದಲಿತರದ ಒಂದಷ್ಟು ಆಗ್ರಹಗಳಿತ್ತು, ಆ ವಿಚಾರದಲ್ಲಿ ಏನೀಗ ರಾಜಿ ಆಗ್ಬಿಟ್ರ ಸರ್?
ಹೇಳಿದ್ನಲ್ಲ ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದ್ರು ನಾನು ಉತ್ತರ ಕೊಡಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.